ನಮಸ್ಕಾರ ವೀಕ್ಷಕರೇ, ಕಿಲಾಡಿ ಕೋರ ಚಾನಲ್ಗೆ ನಿಮಗೆ ಸ್ವಾಗತ ಅಲ್ಲ ಸುಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಛಾಯಾ ಸಿಂಗ್ ದೊಡ್ಡ ಹೆಸರು ಸಂಪಾದಿಸಿದ್ದಾರೆ. ಕಳೆದ 25 ವರ್ಷದಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ದಕ್ಷಿಣ ಭಾರತ ಸಿನಿಮಾಗಳಲ್ಲಿ ಈ ನಮ್ಮ ಕನ್ನಡದ ನಟಿ ಛಾಯಾ ಸಿಂಗ್ ಅಬ್ಬರಿಸಿದ್ದಾರೆ. ಛಾಯಾ ಸಿಂಗ್ ಅವರ ನಟನೆಗೆ ಖುದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಫಿದಾ ಆಗಿದ್ದು, ಛಾಯಾ ಸಿಂಗ್ ಅವರನ್ನು ನಟ ಶಿವರಾಜ್ ಕುಮಾರ್ ಅವರು ಸ್ವಂತ ತಂಗಿ ಎಂದು ಕರೆಯುತ್ತಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಛಾಯಾ ಸಿಂಗ್ ಎಂಟ್ರಿ ಕೊಟ್ಟ ಕೆಲವೇ ವರ್ಷಗಳಲ್ಲಿ ಹೊಸ ಭರವಸೆ ಮೂಡಿಸಿದ್ದ ನಟಿ. 2000ದ ಸಮಯದಲ್ಲಿ ಮುನ್ನುಡಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಪ್ರೇಕ್ಷಕರ ಮನಸ್ಸು ಗೆದ್ದರು. ಆ ನಂತರ 2002ರ ಸಮಯದಲ್ಲಿ ಬಂದ ತುಂಟಾಟ ಸಿನಿಮಾ ಮೂಲಕ ದೊಡ್ಡ ಹೆಸರನ್ನು ಸಂಪಾದಿಸಿದರು. ಹೀಗೆ ತುಂಟಾಟ ಸಿನಿಮಾದಲ್ಲಿ ಅನಿರುದ್ಧ್ ಜೊತೆಗೆ ಮಿಂಚಿದ ನಂತರ ಛಾಯಾ ಸಿಂಗ್ 16 ಸಿನಿಮಾಗಳ ಆಫರ್ ಕೂಡ ಪಡೆದರು. ಕನ್ನಡ ಮಾತ್ರವಲ್ಲದೆ ತಮಿಳು, ಮಲಯಾಳಂ, ಬಂಗಾಳಿ ಸಿನಿಮಾಗಳಲ್ಲಿ ಕೂಡ ಮಿಂಚಿದ್ದರು. ಹೌದು, ಇದೀಗ ನಟಿ ಛಾಯಾ ಸಿಂಗ್ ಅವರ ಬದುಕಿನ ಬಗ್ಗೆ ದೊಡ್ಡ ಸುದ್ದಿಯೊಂದು ಭಾರಿ ಕೋಲಾಹಲ ಸೃಷ್ಟಿ ಮಾಡುತ್ತಿದೆ. ನಟಿ ಛಾಯಾ ಸಿಂಗ್ ಅವರು ಅಮೃತಧಾರ ಧಾರಾವಾಹಿ ಮೂಲಕ ಸದ್ಯ ಕನ್ನಡಿಗರ ಮನೆ ಮತ್ತು ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಭೈರತಿ ರಣಗಲ್ ಸಿನಿಮಾ ಮೂಲಕ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ನಟಿ ಛಾಯಾ ಸಿಂಗ್ ಸದ್ದು ಮಾಡಿದ್ದರು. ಅಮೃತಧಾರ ಧಾರಾವಾಹಿಯಲ್ಲಿ ಭೂಮಿಕಾ ಪಾತ್ರ ನಿರ್ವಹಿಸುವ ನಟಿ ಛಾಯಾ ಸಿಂಗ್ ಅವರು ನಿಜ ಜೀವನದಲ್ಲೂ ಮದುವೆಯಾಗಿದ್ದು ಸಿನಿಮಾಗಳಲ್ಲೂ ಬ್ಯುಸಿಯಾಗಿದ್ದಾರೆ. ನಟ ಕೃಷ್ಣ ಅವರನ್ನು ಮದುವೆಯಾಗಿರುವ ನಟಿ ಛಾಯಾ ಸಿಂಗ್ ಅವರು ಸಿನಿಮಾ ಮತ್ತು ವೈಯಕ್ತಿಕ ಜೀವನ ಎರಡೂ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ. ಹೀಗಿದ್ದರೂ ನಟಿ ಛಾಯಾ ಸಿಂಗ್ ಅವರು ಗಂಡನಿಂದ ದೂರ ಉಳಿದಿದ್ದು, ನಟಿ ಛಾಯಾ ಸಿಂಗ್ ಬೆಂಗಳೂರಿನಲ್ಲಿ ಇದ್ದಾರೆ. ಛಾಯಾ ಸಿಂಗ್ ಅವರ ಪತಿ ನಟ ಕೃಷ್ಣ ಅವರು ಚೆನ್ನೈ ಮನೆಯಲ್ಲಿ ಇರುತ್ತಾರಂತೆ. ಇದೇ ಹಿನ್ನೆಲೆ ಭಾರಿ ದೊಡ್ಡ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿದ್ದು, ಹೀಗಿದ್ದಾಗಲೇ ನಟಿ ಛಾಯಾ ಸಿಂಗ್ ಬದುಕಲ್ಲಿ ಬಿರುಗಾಳಿ, ಗಂಡನಿಂದ ದೂರವಾಗಲು ಕಾರಣ ಏನು ಅನ್ನೋ ಚರ್ಚೆ ಆರಂಭವಾಗಿದೆ. ಆದರೆ ಅಸಲಿ ಮ್ಯಾಟರ್ ಇಲ್ಲಿದೆ. ಅಂದ ಹಾಗೆ ನಟಿ ಛಾಯಾ ಸಿಂಗ್ ಅವರು ಮತ್ತು ನಟಿ ಛಾಯಾ ಸಿಂಗ್ ಗಂಡ ದೂರವೇ ಇದ್ದಾರೆ ನಿಜ. ಆದರೆ ಛಾಯಾ ಸಿಂಗ್ ಅವರು ಗಂಡನಿಂದ ದೂರವಾಗಿಲ್ಲ, ಬದಲಿಗೆ ತಮ್ಮ ವೃತ್ತಿ ಜೀವನ ಮತ್ತು ಸಾಧನೆಗಾಗಿ ಈ ರೀತಿ ಇಬ್ಬರು ಕಷ್ಟಪಡುತ್ತಿದ್ದಾರೆ. ನಟಿ ಛಾಯಾ ಸಿಂಗ್ ಬೆಂಗಳೂರಲ್ಲಿ ಸೀರಿಯಲ್ ಅಥವಾ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಇದ್ದರೆ, ಮತ್ತೊಂದು ಕಡೆ ಅವರ ಗಂಡ ಚೆನ್ನೈನಲ್ಲಿ ಬ್ಯುಸಿ ಇರುತ್ತಾರಂತೆ. ಇದೇ ಕಾರಣಕ್ಕೆ ಇಬ್ಬರು ದೂರ ಇರುತ್ತಾರೆ, ಹಲವು ದಿನಗಳಿಗೆ ಒಮ್ಮೆ ಭೇಟಿಯಾಗುತ್ತಾರೆ ಎನ್ನಲಾಗಿದೆ. ಹೀಗಾಗಿ ಇಬ್ಬರು ಹಲವು ತಿಂಗಳ ಕಾಲ ಭೇಟಿಯಾಗುವುದಿಲ್ಲ ಎಂಬ ಸುದ್ದಿ ಹಬ್ಬಿತ್ತು. ಆದರೆ ಇಬ್ಬರು ಅನ್ಯೋನ್ಯವಾಗಿದ್ದು ಜೀವನ ಕೂಡ ಉತ್ತಮವಾಗಿ ನಡೆದುಕೊಂಡು ಹೋಗುತ್ತಿದೆ ಎಂಬುದನ್ನು ನಟಿ ಛಾಯಾ ಸಿಂಗ್ ಸಂದರ್ಶನವೊಂದರಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ನಟಿ ಛಾಯಾ ಸಿಂಗ್ ಅವರ ಬಾಳಲ್ಲಿ ಯಾವ ಬಿರುಗಾಳಿ ಕೂಡ ಎದ್ದಿಲ್ಲ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಬ್ಬಿರುವುದು ಸುಳ್ಳು ಸುದ್ದಿ ಎಂಬುದು ಕನ್ಫರ್ಮ್ ಆಗಿದೆ. ಧನ್ಯವಾದಗಳು ಸ್ನೇಹಿತರೆ.